ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದು ನಾವು ಕರ್ನಾಟಕ TET ಅಂದರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ CTET ಅಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಇದು ಹೇಗೆ ಕ್ವಶನ್ಸ್ ಕೇಳ್ತಾರೆ, ಯಾವುದೆಲ್ಲ ಸಬ್ಜೆಕ್ಟ್ ಇರುತ್ತೆ, ಹೇಗೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿದ್ದೀವಿ, ವಾಟ್ಸಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಲಿಂಕ್. ಅದನ್ನು ಟಚ್ ಮಾಡಿ ಗ್ರೂಪಿಗೆ ಜಾಯ್ನ್ ಆಗಬಹುದು. ಆ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಏನಿಲ್ಲಿ ನಾವು ಕ್ಲಾಸಸ್ ಕೊಡ್ತಾ ಇರ್ತೀವಿ ಅದರ PDF-ಗಳು ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ತಡ ಮಾಡಬೇಡಿ, ಬೇಗ ಜಾಯ್ನ್ ಆಗಿ. ಹಾಗಾದರೆ ನಾವು ಇಲ್ಲಿ ಕರ್ನಾಟಕ TET ಅಥವಾ ಸೆಂಟ್ರಲ್ TETಗೆ ಹೋಗ್ಬೇಕಂತ ಅಂದರೆ 150 ಮಾರ್ಕ್ಸಿಗೆ ನಮ್ಮ ಪೇಪರ್ 150 ಮಾರ್ಕ್ಸಿಗಿರುತ್ತೆ. 150 ಮಾರ್ಕ್ಸಲ್ಲಿ ಟೋಟಲ್ ನನಗೆ ಒಂದು ಸೈಕಾಲಜಿ ಬರುತ್ತೆ, ಒಂದು ಕನ್ನಡ ಬರುತ್ತೆ, ಒಂದು ಇಂಗ್ಲೀಷ್ ಬರುತ್ತೆ ಮತ್ತು ನಮ್ಮ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ಕನ್ನಡ ಅಂತಲೇ ಅಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ 30 ಮಾರ್ಕ್ಸಿಗಿರುತ್ತೆ. ಟೋಟಲ್ 150 ಮಾರ್ಕ್ಸ್, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ 30 ಮಾರ್ಕ್ಸ್. ನಿಮ್ಮ ಚಾಯ್ಸ್, ನೀವು ಕನ್ನಡ ಆದರೂ ತೊಗೋಬಹುದು, ಉರ್ದು ಆದರೂ ತೊಗೋಬಹುದು, ಸಂಸ್ಕೃತ ಆದರೂ ತೊಗೋಬಹುದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ, ಯಾವುದು ನಿಮ್ಮದು ತುಂಬ ಚೆನ್ನಾಗಿದೆ ಲ್ಯಾಂಗ್ವೇಜ್, ಅದು 30 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇನ್ನೊಂದು ಲ್ಯಾಂಗ್ವೇಜ್ ಬರುತ್ತೆ, ಈ ಲ್ಯಾಂಗ್ವೇಜು ಕೂಡ 30 ಮಾರ್ಕ್ಸಿಗೆ ಬರುತ್ತೆ. ಜನರಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊತಾರೆ, ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ 30 ಮಾರ್ಕ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ 30 ಮಾರ್ಕ್ಸ್. ಥರ್ಡ್ ಸಬ್ಜೆಕ್ಟ್ ನಮಗೆ ಸೈಕಾಲಜಿ ಬರುತ್ತೆ. ಸೈಕಾಲಜಿ ಇದು 30 ಮಾರ್ಕ್ಸಿಗೆ ಬರುತ್ತೆ. ಟೋಟಲ್ ನೋಡಿ 30 ಆಯಿತು. ನೆಕ್ಸ್ಟ್ ಫೋರ್ತ್ ಏನಿದೆ, ನಮ್ಮ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ. ನಮ್ಮ ಕೋರ್ ಸಬ್ಜೆಕ್ಟ್ಸ್, ಈ ಕೋರ್ ಸಬ್ಜೆಕ್ಟ್ 60 ಮಾರ್ಕ್ಸಿಗೆ ಬರುತ್ತೆ. ಟೋಟಲ್ ನೋಡಿ 90 + 60 150 ಮಾರ್ಕ್ಸ್. ಕ್ಲಿಯರ್. ಇಲ್ಲಿ ಕೋರ್ ಸಬ್ಜೆಕ್ಟ್ಸ್ ಯಾವುದು ಅಂತ ಅಂದರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಬಗ್ಗೆ ಮಾತಾಡೋಣ. ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್. ಪೇಪರ್ ಫಸ್ಟ್ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಹಾಕೋಕ್ಕೆ ಅಂತಂದರೆ PUC ಆಗಿ DED ಮಾಡಿರ್ತಾರೆ ನೋಡಿ, ಡಿಪ್ಲೊಮಾ ಇನ್ ಎಜುಕೇಷನ್ DED ಮಾಡಿರೋರು ಫಸ್ಟ್ ಪೇಪರನ್ನು ಬರೀಬಹುದು. ಫಸ್ಟ್ ಪೇಪರ್ ಬರೀಬೇಕು ಅಂತಂದರೆ ಅವ್ರದ್ದು PUC ಆದಮೇಲೆ DED ಕಂಪಲ್ಸರಿ ಆಗಿರಲೇಬೇಕು. ನಂತರದಲ್ಲಿ ಸೆಕೆಂಡ್ ಪೇಪರ್ ಯಾರೆಲ್ಲ ಬರೀಬಹುದು, ಸೆಕೆಂಡ್ ಪೇಪರಿಗೆ ಡಿಗ್ರಿ ಆಗಬೇಕು. ಡಿಗ್ರಿ ಜೊತೆಗೆ DED ಆದರೂ ಮಾಡಿರಬಹುದು ಅಥವಾ BEd ಆದರೂ ಮಾಡಿರಬಹುದು. ಇಲ್ಲಿ ನೋಡಿ, ಸೆಕೆಂಡ್ ಪೇಪರಿಗೆ ಡಿಗ್ರಿ ಕಂಪಲ್ಸರಿ, ಡಿಗ್ರಿ ಮೇಲೆ DED ಆದರೂ ಆಗಿರಬಹುದು ಅಥವಾ BEd ಆದರೂ ಆಗಿರಬಹುದು. ಇವರು ಸೆಕೆಂಡ್ ಪೇಪರ್ಗೆ ಅಪ್ಲಿಕೇಶನ್ ಹಾಕಬಹುದು. ಸರ್ ನಮ್ಮದು DED ಆಗಿದೆ ಆಮೇಲೆ ಡಿಗ್ರಿನೂ ಕೂಡ ಮಾಡಿದ್ದೀವಿ ಅಂತಂದರೆ ಅವರು 2 ಪೇಪರಿಗೂ ಕೂಡ ಎಲಿಜಿಬಲ್ ಇರ್ತಾರೆ, ಎರಡಿಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಫಸ್ಟ್ ಪೇಪರಲ್ಲೂ ಕೂಡ ಸೇಮ್, ಸೆಕೆಂಡ್ ಪೇಪರಲ್ಲೂ ಕೂಡ ಸೇಮ್. ಫಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಆಗೋದಿಲ್ಲ, ಇದರಲ್ಲೂ ಕೂಡ ಇರುತ್ತೆ, ಇದರಲ್ಲೂ ಕೂಡ ಇರುತ್ತೆ. ಇದು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಚೇಂಜ್ ಆಗೋದಿಲ್ಲ, ಇದರಲ್ಲೂ ಕೂಡ ಇರುತ್ತೆ, ಇದರಲ್ಲೂ ಕೂಡ ಇರುತ್ತೆ. ಸೈಕಾಲಜಿ ಕೂಡ ಅಷ್ಟೇ, ಫಸ್ಟ್ ಪೇಪರಲ್ಲೂ ಇರುತ್ತೆ, ಸೆಕೆಂಡ್ ಪೇಪರಲ್ಲೂ ಇರುತ್ತೆ. ಆದರೆ ಸಬ್ಜೆಕ್ಟ್, ಕೋರ್ ಸಬ್ಜೆಕ್ಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಪೇಪರ್ ಬರಿತಾ ಇದ್ದೀವಿ ಅಂದರೆ DED ಬೇಸ್ ಮೇಲೆ ಬರಿತಾ ಇದ್ದೀವಿ ಅಂತಂದರೆ ಇದರಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಮತ್ತು EVS ಬರುತ್ತೆ. ಓಕೆ, ಮ್ಯಾಥ್ಸ್ ಮತ್ತು EVS ಬರುತ್ತೆ ಯಾರಿಗೆ DED ಆಗಿ ಫಸ್ಟ್ ಪೇಪರ್ ಬರಿತಾ ಇದ್ದೀವಿ ಅನ್ನೋರಿಗೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಪೇಪರ್ ಬರೆಯೋರಿಗೆ ಒಂದು ಸೈನ್ಸ್ ಮತ್ತು ಒಂದು ಆರ್ಟ್ಸ್ ರೀತಿಯಲ್ಲಿ, ಒಂದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂದರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಇಲ್ಲಿ ಕೋರ್ ಸಬ್ಜೆಕ್ಟಲ್ಲಿ ಸೆಕೆಂಡ್ ಪೇಪರಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಯಾರಾದರೂ ಇದ್ದೀರಾ ಅಂತಂದರೆ ಅವರಿಗೆ ನಮಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದು ಟೋಟಲ್ ಎರಡೂ ಸೇರಿ 60 ಮಾರ್ಕ್ಸಿಗೆ ಬರುತ್ತೆ. ಅದೇ ಏನಾದರೂ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀನಿ ಅಂತ ಅಂದರೆ ನನಗೆ ಸೋಷಿಯಲ್ ಅಂದರೆ ಹಿಸ್ಟ್ರಿ, ಸಿವಿಕ್, ಜೋಗ್ರಫಿ ಬರುತ್ತಲ್ಲ, ಇದು 60 ಮಾರ್ಕ್ಸಿಗೆ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಬರೋಣ 30 ಮಾರ್ಕ್ಸ್ ಎಲ್ಲಿಂದ ತೆಗಿತಾರೆ, ಈ 30 ಮಾರ್ಕ್ಸ್ ಎಲ್ಲಿಂದ ತೆಗಿತಾರೆ ಅಂತೇಳಿ. ಲ್ಯಾಂಗ್ವೇಜಿಗೆ ಬಂದರೆ ನಿಮ್ಮ 5ನೇ ತರಗತಿಯ ಪುಸ್ತಕದಿಂದ ಹಿಡಿದು 10ನೇ ತರಗತಿಯ ಪುಸ್ತಕ ತನಕ ಅಂದರೆ 6th to 10th ಅಂತ ಇಟ್ಕೊಳ್ಳಿ. 5th ಮ್ಯಾಕ್ಸಿಮಮ್ ಕಡಿಮೆ ಅಂದರೆ 6th to 10th ಏನು ಪಾಠಗಳಿದ್ದಾವೆ
ಅದರ ಲಾಸ್ಟಲ್ಲಿ ಏನು ಸಿಲೆಬಸ್ ಇರುತ್ತೆ, ಸಮಾನಾರ್ಥಕ ಪದಗಳಿರ್ತವೆ, ಅಂದರೆ ಪದಗಳ ಮೀನಿಂಗ್ ಇರುತ್ತೆ, ಪದಗಳ ಅರ್ಥ ಇರುತ್ತೆ ಅಲ್ಲಿ, ಮತ್ತು ಅಪೋಸಿಟ್ ವರ್ಡ್ಸ್ ಮತ್ತು ವಿಭಕ್ತಿ ಪ್ರತ್ಯಯಗಳು ಏನೇನು ಇರುತ್ತೆ ಗ್ರಾಮರ್, ಅದೇ ಗ್ರಾಮರ್ ಇಲ್ಲಿ ಕೇಳ್ತಾರೆ. 30 ಮಾರ್ಕ್ಸು ಗ್ರಾಮರ್ ಇರೋದಿಲ್ಲ ಇಲ್ಲಿ. 20 ಮಾರ್ಕ್ಸ್ ಟೆಕ್ಸ್ಟ್ ಬುಕ್ಕಿಂದ ಕೇಳಿದರೆ 10 ಮಾರ್ಕ್ಸ್ ಪೆಡಾಗೋಗಿ ಕ್ವಶನ್ಸ್ ಇರುತ್ತೆ. ಪೆಡಾಗೋಗಿ ಕ್ವಶನ್ಸ್ ಅಂತ ಅಂದರೆ ಏನು, ಒಬ್ಬ ಫಸ್ಟ್ ಬೆಂಚಲ್ಲಿ ಒಬ್ಬ ಹುಡುಗ ಕೂತ್ಕೊಂಡಿದ್ದಾನೆ, ಅವನಿಗೆ ಏನು ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ, ನೀವೇನು ಮಾಡ್ತೀರಾ? ಒಬ್ಬ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದಾನೆ, ಅವ್ನು ಏನು ಪಾಠ ಮಾಡ್ತಾ ಇದ್ರು ಕಾನ್ಸಂಟ್ರೇಷನ್ ನಿಮ್ಮ ಕಡೆ ಕೊಡ್ತಾ ಇಲ್ಲ, ಅವನಿಗೇನು ಮಾಡ್ತೀರಾ? ಇಂಥ ಎಲ್ಲ ಪ್ರಶ್ನೆಗಳಿರ್ತಾವಲ್ಲ ಕ್ಲಾಸ್ ರೂಮ್. ಮತ್ತು ಅಥವಾ ನಿಮಗೆ ಬೇರೆ ರೀತಿಯಲ್ಲಿ ಅಂತಂದರೆ ಒಂದು ಚಾಪ್ಟರ್ ಅವರೇ ಕೊಡ್ತಾರೆ, ಈ ಚಾಪ್ಟರ್ ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅಲ್ಲ ಅಂದರೆ ಈ ಚಾಪ್ಟರ್ ನೇಮ್ ಕೊಡ್ತಾರೆ, ಆ ಚಾಪ್ಟರ್ ಹೇಗೆ ಕನ್ಕ್ಲೂಡ್ ಮಾಡ್ತೀರಾ, ಈ ಥರ ಪ್ರಶ್ನೆಗಳು ನಿಮಗೆ 10 ಮಾರ್ಕ್ಸಿಗೆ ಬರುತ್ತೆ, 20 ಸಿಲೆಬಸ್ಸಿಂದ ಬರುತ್ತೆ. ಸೇಮ್ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಕೂಡ ಅಷ್ಟೇ, 20 ಸಿಲೆಬಸ್ ಬಂದರೆ 10 ಮಾರ್ಕ್ಸ್ ಪೆಡಾಗೋಗಿ ಕ್ವಶನ್ಸ್ ಬರುತ್ತೆ. ಅದೇ ರೀತಿ ಸೈಕಾಲಜಿನೂ ಕೂಡ ಅಷ್ಟೇ. ಸೈಕಾಲಜಿಯಲ್ಲಿ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಟೀಚರ್ಸ್ ಫೇಲ್ ಆಗ್ತಿರೋದಿಲ್ಲ. ಏನು ಮಾಡ್ತಾರೆ, ಸೈಕಾಲಜಿ ಒಂದು ಟೆಕ್ಸ್ಟ್ ಬುಕ್ ತೊಗೊತಾರೆ, ಬೆಸ್ಟ್ ಟೆಕ್ಸ್ಟ್ ಬುಕ್ ಅಂದರೆ ವಾಮದೇವಪ್ಪ ಇದೆ ಮತ್ತು ಶಿವಣ್ಣ ಇದೆ. ಇಲ್ಲೇನು ಮಾಡ್ತೀವಿ ನಾವು 20 ಮತ್ತು 10 ಕೇಳಿರ್ತಾರೆ ಇಲ್ಲಿ, ಅಥವಾ 15 ಕೇಳಿರ್ತಾರೆ. ಈ 15ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ. ನೀವು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದಿದರೆ ನಿಮಗೆ 10 to 15 ಮಾರ್ಕ್ಸ್ ಅಷ್ಟೇ ಬರುತ್ತೆ. ಜೀನ್ ಪಿಯಾಜೆ ಅವ್ರ ಥಿಯರಿ, ಅವ್ರು ಏನು ಕೇಳಿದ್ರು, ಕೋಲಾರ್ ಏನು ಹೇಳಿದ್ರು, ಅದೇನು ಥಿಯರೀಸ್ ಇದ್ದಾವೆ ಆ ಥಿಯರೀಸ್ಗಳು ಓನ್ಲಿ ಫಾರ್ 10 to 15 ಮಾರ್ಕ್ಸಿಗೆ ಮಾತ್ರ ಬರುತ್ತೆ. ಮತ್ತಿಲ್ಲೇನು 15 ಮಾರ್ಕ್ಸಿಗೆ ಬರುತ್ತೆ ಅಂತ ಅಂದರೆ ಕ್ಲಾಸ್ ರೂಮ್ ಸಿಚುವೇಶನ್, ನಾನು ಹೇಳಿದೆ ಪೆಡಾಗೋಗಿ ಅಂತೇಳಿ, ಅದೇ ರೀತಿ ಪ್ರಶ್ನೆಗಳು ಇಲ್ಲೂ ಕೂಡ ಬಂದಿರ್ತವೆ. ಜೊತೆಗೆ ಇಲ್ಲಿ ಸಬ್ಜೆಕ್ಟ್ ಕ್ವಶನ್ಸಲ್ಲಿ ಬಂದರೆ ಇಲ್ಲಿ ಟೋಟಲ್ ನನಗೆ 60 ಮಾರ್ಕ್ಸಿಗೆ ಇದೆ ಅಂತ ಅಂದರೆ 20 ಮಾರ್ಕ್ಸ್ ಪೆಡಾಗೋಗಿ ಇರುತ್ತೆ, 40 ಮಾರ್ಕ್ಸ್ ಸಿಲೆಬಸ್ ಇರುತ್ತೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸ್ ಫೇಲ್ ಆಗ್ತಿರೋದು TET ಅಂತ ಬಂದಾಗ ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಇದು ನೆಗ್ಲೆಕ್ಟ್ ಮಾಡ್ತೀವಿ, ಇದಕ್ಕೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತೀವಿ. ಅದು ಜಸ್ಟ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ, ಹಾಗಾಗಿ ಸಕ್ಸಸ್ ಆಗ್ತಿಲ್ಲ. ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು, ಲ್ಯಾಂಗ್ವೇಜಸ್ಸಿಗೆ ಫೋಕಸ್ ಮಾಡಿ ಇದರಲ್ಲಿ ಒಂದು 30 ಔಟ್ ಆಫ್ 30 ಈಸಿಯಾಗಿ ಮಾಡಬಹುದು. ತುಂಬ ಈಸಿ ಇರುತ್ತೆ. ಯಾರಾದರೂ ಫಸ್ಟ್ ಟೈಮ್ ಬರೀತಾ ಇದ್ದೀರಾ ಅಂತ ಅಂದರೆ ಓಲ್ಡ್ ಕ್ವಶನ್ ಪೇಪರ್ನ ನೋಡಿ, ಯಾರಾದರೂ ಫಸ್ಟಿಗೆ ಬರ್ದಿದ್ದೀರಾ ಅಂತ ಅಂದರೆ ನಿಮ್ಮ ಕ್ವಶನ್ ಪೇಪರೇ ತೆಗೆದು ನೋಡಿ, ತುಂಬ ಈಸಿ ಇರುತ್ತೆ. ನನಗೆ ಗೊತ್ತು ನೀವು ಮ್ಯಾಕ್ಸಿಮಮ್ 20+ ಮಾಡಿರ್ತೀರ ಲ್ಯಾಂಗ್ವೇಜಸಲ್ಲಿ ಅಂತೇಳಿ. ಇಲ್ಲಿ ನೋಡಿ ಸೈಕಾಲಜಿ ತುಂಬ ಮಿಸ್ಟೇಕ್ ಆಗುತ್ತೆ. 4 ಆಪ್ಷನ್ಸ್ ನೋಡ್ತೀವಿ, 4 ಸರಿ ಅನ್ನಿಸ್ತಾ ಇರುತ್ತೆ. ನಾನು 4 ಆಪ್ಷನ್ಸ್ ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ಅಂತಂದರೆ 4 ಇದು ಸರಿ, ಅದು 4 ಸರಿ ಅನಿಸಿದ್ರೆ ಕರೆಕ್ಟಾಗಿ ಆನ್ಸರ್ ಹೇಗೆ ಆಗಬೇಕು. ಜಸ್ಟ್ ನೋಡಿ, ನೀವು ಒಂದು ಕ್ಲಾಸ್ ರೂಮಲ್ಲಿ ಆ್ಯಸ್ ಎ ಟೀಚರ್ ನಿಂತ್ಕೊಂಡಿದ್ದೀರಾ, ನಿಮ್ಮ ಮುಂದೆ ಆ ಸಿಚುವೇಶನ್ ಬಂದಿದೆ, ನೀವೇನು ಮಾಡ್ತಿದ್ರಿ, ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ನಿಮ್ಮ ಮೈಂಡಿಗೆ ಏನು ಬರುತ್ತೆ ಅದೇ ಆನ್ಸರ್ ಇರುತ್ತೆ. ಹೇಗಂತೇಳಿ ನಾನು ಡೈಲಿ ಕ್ಲಾಸಸ್ ಕೊಡ್ತಾ ಹೋಗ್ತೀನಿ, ನೀವು ಕ್ಲಾಸಸ್ ನೋಡ್ತಾ ಹೋಗಿ, ಫಾಲೋಅಪ್ ಮಾಡ್ತಾ ಹೋಗಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ, ಔಟ್ ಆಫ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಸಬ್ಜೆಕ್ಟ್ಸಿಗೆ ಬಂದರೆ, ಸಬ್ಜೆಕ್ಟ್ ಇಲ್ಲಿ ನೋಡಿ 6th to 10th ಏನು ಮ್ಯಾಥಮೆಟಿಕ್ಸ್ ಇದೆ, 6th to 10th ಏನು ಸೈನ್ಸ್ ಇದೆ, 6th to 10th ಏನು ಸೋಷಿಯಲ್ ಸೈನ್ಸ್ ಇದೆ. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾನು TET ಬರಿಬೇಕಾದ್ರೆ ನಾನು ಆ್ಯಸ್ ಎ ಟೀಚರ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು TET ಬರೆದ ಮೇಲೆ ನೋಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಕ್ವಶನ್ ಟೆಕ್ಸ್ಟ್ ಬುಕ್ಕಿನ ಹಿಂದ್ಗಡೆ ಏನು ಭಾಗದಲ್ಲಿ ಕೊಟ್ಟಿದ್ರು ಸೇಮ್ ಟು ಸೇಮ್ ಕ್ವಶನ್ಸ್ ಕೊಟ್ಟಿದ್ರು. ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಅಂದರೆ ಆ ಫಸ್ಟ್ 1.1 ಸೆಕೆಂಡ್ ಪ್ರಾಬ್ಲಮೇ ಬಂದಿತ್ತು. ಬರೇ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಕೇಳ್ತಾ ಇಲ್ಲ, ತುಂಬ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಏನು ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ, ಸೇಮ್ ಟು ಸೇಮ್, ಈವನ್ ನಂಬರ್ಸು ಕೂಡ ಚೇಂಜ್ ಆಗಿಲ್ಲ. ಹಾಗಾಗಿ ನಾವು ಮ್ಯಾಕ್ಸಿಮಮ್ 10th ಕ್ಲಾಸಿಂದ ಕೇಳಿದರು ಪ್ರಶ್ನೆಗಳು, ಬೇರೆ 9th ಮತ್ತು 8th ಸ್ವಲ್ಪ ಕಡಿಮೆ ಕೇಳಿದರು. ನಾವೇನು ಮಾಡಬೇಕು, ಪೇಪರ್ ಫಸ್ಟಿಗೆ ರೆಡಿ ಆಗ್ತಾ ಇರೋರು, ಅಂದರೆ DED ಬೇಸ್ ಮೇಲೆ ರೆಡಿ ಆಗ್ತಾ ಇರೋರು 5th ಇಂದ ತಗೊಳ್ಳಿ, 5th to 7th ಪಕ್ಕ ಆಗ್ರಿ. ಇಫ್ ಪಾಸಿಬಲ್ 8th ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ DED ಮತ್ತು ಡಿಗ್ರಿ ಆಗಿರೋರು ಪೇಪರ್ ಸೆಕೆಂಡಿಗೆ ಯಾರು ಮಾಡ್ತಾ ಇದ್ದೀರಾ ಅವರು 5th to 10th ಅಂದರೆ 6th to 10th ತಗೊಳ್ಳಿ. 6th to 10th ಟೆಕ್ಸ್ಟ್ ಬುಕ್ಕನ್ನು ಪರ್ಫೆಕ್ಟಾಗಿ ಖಂಡಿತ ನಿಮ್ಮದು TET ಆಗುತ್ತೆ. ನೋಡಿ, ಓನ್ಲಿ TETಗೆ ಫೋಕಸ್ ಮಾಡಿಬಿಡಿ. ನೆಕ್ಸ್ಟ್ ಬರುತ್ತೆ CET. ನಮ್ಮ ಆಗಸ್ಟಲ್ಲೇ
TET ಮುಗ್ದೋಗುತ್ತೆ, 1 ಮಂತಲ್ಲಿ ರಿಸಲ್ಟ್ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ 10,600 ಸಮಥಿಂಗ್ ಏನೋ ಟೀಚರ್ಸ್ ವೇಕೆನ್ಸಿ ಇದೆ. 10,000 ಶಿಕ್ಷಕರನ್ನ ತಗೊತಾ ಇದ್ದಾರೆ. ಕಳೆದ ಬಾರಿನೂ 10,000 ಟೀಚರ್ಸ್ ಕಾಲ್ಫಾರ್ಮ್ ಆಗಿದ್ರು. ಆದರೆ ಓನ್ಲಿ 5,000 ಟೀಚರ್ಸ್ ಮಾತ್ರ ಎಲಿಜಿಬಲ್ ಆದರು. ಇನ್ನು 5,000 ಸೀಟ್ ಹಾಗೆ ಉಳಿದಿದೆ. ಈ ವರ್ಷ 10,000 ಟೀಚರ್ಸಿಗೆ 10,000ನೂ ಕೂಡ ಫಿಲಪ್ ಆಗಬೇಕು. ಅದಕ್ಕೆ ಫಸ್ಟ್ TET ಕ್ಲಿಯರ್ ಮಾಡ್ಕೋಬೇಕು. TET ಕ್ಲಿಯರ್ ಮಾಡೋದು ವೆರಿ ಈಸಿ. ನಾನೇನು ಹೇಳಿದೆ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಫಸ್ಟ್ ಲ್ಯಾಂಗ್ವೇಜಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಸಿಲೆಬಸ್ ಕೊಡ್ತಾ ಹೋಗ್ತೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಡೀಟೇಲ್ಡ್ ಸಿಲೆಬಸ್, ನೆಕ್ಸ್ಟ್ ಸೈಕಾಲಜಿ ಡೀಟೇಲ್ಡ್ ಸಿಲೆಬಸ್, ನಮ್ಮ ಸಬ್ಜೆಕ್ಟ್ಗಳು ಡೀಟೇಲ್ಡ್ ಸಿಲೆಬಸ್ ಕೊಟ್ಟು ಒನ್ ಬೈ ಒನ್ ಮಾಡ್ತಾ ಹೋಗೋಣ. ನನ್ನ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಕೂಡ 100% ಕೊಡ್ತೀನಿ, ನಾನು ಸಕ್ಸಸ್ ಆಗ್ತೀರಾ. ಯಾಕೆ ಅಂತಂದರೆ ನಾನು ಮಾಡಿರೋ ನೋಟ್ಸ್, ನಾನು ಮಾಡಿರೋ ರೆಫರೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಒಂದು ಪ್ರಶ್ನೆನೂ ಕೂಡ ನಿಮ್ಮ ಮಿಸ್ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿರೋ ಲೈಕ್ ಮಾಡಬೇಕು. ನಿಮ್ಮ ಕ್ಲಾಸ್ಮೇಟ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ವಿಡಿಯೋಸ್ಗಳನ್ನ ಕಳಿಸ್ಬೇಕು. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳೋಕೆ ಹೇಳಿ. ಇದಕ್ಕೆ ಯಾವುದೇ ಫೀಸ್ ತಗೊತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಕಂಪ್ಲೀಟ್ ಕೋರ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಮಿಸ್ ಮಾಡ್ದಂಗೆ ಜಾಯಿನ್ ಆಗಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಲೆಬಸ್ ಡೀಟೇಲ್ ಸಿಲೆಬಸ್ ಜೊತೆ ಬರ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.